ನೋಡಿ, ಈಗ ಆಶಾ ಕಾರ್ಯಕರ್ತರು ನಮ್ಮಲ್ಲಿ ಅವರು ಅಗತ್ಯತೆ ಇದೆ. ಅವ್ರ ಕೆಲಸ ಖಂಡಿತ ಈಗ ಅವ್ರು ಸೇವೆ ಮಾಡದೆ ಹೋದರೆ ನಮಗೆ ತೊಂದರೆ ಆಗ್ತದೆ. ಅದು ಆಗಬಾರ್ದು. ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿ ನೀವು ವಿಡ್ರಾ ಮಾಡ್ಕೊಳ್ಳಿ. ಈಗ ನೀವು ಬಂದು ಕೇಳಿದ್ದೀರಾ, ನಾವು ಅವ್ರಿಗೆ ಹೇಳಿದ್ದೀವಿ, ನೋಡಪ್ಪ ನೋಡಿ ಮುಂದಿನ ಆಯವ್ಯಯದಲ್ಲಿ ನಾವು ಖಂಡಿತವಾಗಿ ಕನ್ಸಿಡರ್ ಮಾಡ್ತೀವಿ ಏನಾದರೂ ಒಂದು ತೀರ್ಮಾನ ತೊಗೊಳ್ಳೋದಕ್ಕೆ ಅಂತ. ಆದರೆ ಅವ್ರು ಇನ್ನೂ ಕೂಡ ಹೋಗಿಲ್ಲ. ನಾನು ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಬೇರೆ ಇದು ದಿಢೀರಾಗಿ ಏನೋ ದೊಡ್ಡ ಅನಾಹುತ ಆಗೋಗಿದೆ ಅಂತೇಳಿ ಅವರು ಈ ಥರ ಅನಿರ್ದಿಷ್ಟ ಪ್ರೊಟೆಸ್ಟ್ ಮಾಡೋದು ಸರಿಯಲ್ಲ. ಏನೋ ಆಗೋಗಿದೆ, ಅವ್ರಿಗೆ ಸಂಬಳನೇ ಕೊಡ್ತಾ ಇಲ್ಲ, ನಾವು ಇನ್ನೊಂದು ಮಾಡ್ತಾ ಇದ್ದೀವಿ. ಈಗಿರುವಂಥದ್ರಲ್ಲಿ ನಾವು ಇನ್ನೊಂದು ಮುಂಗಡವಾಗಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ಮತ್ತು ಅವ್ರಿಗೆ ಬೇರೆ ಇನ್ಯಾವ ಥರ ಸಪೋರ್ಟ್ ಮಾಡೋದಕ್ಕಾಗ್ತದೆ ಸಪೋರ್ಟ್ ಮಾಡೋಣ ಅಂತ ಹೇಳಿದ್ದೀವಿ. ಮತ್ತು ಮುಖ್ಯವಾಗಿ ಗೌರವಧನ ನಾವು ಕೊಡ್ತಾ ಇರೋದು 5,000, ಕೇಂದ್ರದಿಂದ ಬರ್ತಾ ಇರೋದು ಏನೋ ಇನ್ಸೆಂಟಿವ್ಸು, ಅದು 3,000 ಇನ್ಸೆಂಟಿವ್ ಬರ್ತದೆ. ಪ್ಲಸ್ ಇನ್ನು ಸ್ವಲ್ಪ 3,500-4,500ವರೆಗೂ ಬರ್ತದೆ ಅವ್ರಿಗೆ. ಸೊ ನೀವು ಕೇಂದ್ರ ಸರ್ಕಾರ ಕೂಡ ಕೇಳಬೇಕು ತಾನೆ. ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 2,000 ಗೌರವಧನಕ್ಕೆ ಅಲ್ವಾ. ಸೊ ಅವ್ರಿಗೂ ಕೂಡ ಕೇಳಿ, ನೀವು ಅಲ್ಲೂ ಕೂಡ ಪ್ರೆಷರ್ ಹಾಕಿ. ಎಲ್ಲ ನೀವು ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ರೆ ಹೇಗೆ? ಮತ್ತು ನಾವು ಕೂಡ ಹೇಳಿದ್ವಿ ಮುಂದಿನ ಬಜೆಟ್ನಲ್ಲಿ ಖಂಡಿತ ಸಿ ಎಂ ಅವ್ರ ಜೊತೆ ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ ನೋಡ್ಕೊಂಡು ನಂತರ ನೀವು ತೀರ್ಮಾನ ತಗೊಳ್ಳಿ ಅಂತ. ಸೊ ಈ ಥರ ಅವರು ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಈಗ ಮಕ್ಕಳನ್ನೆಲ್ಲ ಯಾಕೆ ಕರ್ಕೊಂಬರ್ಬೇಕು? ಮಕ್ಕಳನ್ನೆಲ್ಲ ಕರ್ಕೊಂಬಂದು ಅಲ್ಲಿ ಯಾಕೆ ಕೂರಿಸ್ಬೇಕು ಅವರು ತಾಯಂದರು? ಅದು ಒಳ್ಳೇದಲ್ಲ. ಸುಮ್ಮನೆ ಬಂದ್ಬಿಟ್ಟು ಅದು ಆಮೇಲೆ ನೀವು ಅದನ್ನು ತೋರಿಸ್ತೀರಾ ಫೋಟೋಗಳು ನೋಡಿ, ಅವರೆಲ್ಲ ಮಲ್ಕೊಂಡಿದ್ದಾರೆ, ಮಕ್ಕಳ ಜೊತೆ ಮಲ್ಕೊಂಡಿದ್ದಾರೆ, ಯಾಕೆ ಕರ್ಕೊಂಬರ್ಬೇಕು ಮಕ್ಕಳು? ನಾವೇನು ಹೇಳಿದ್ವಿ ಕರ್ಕೊಂಬನ್ನಿ ಅಂತ. ಅವರು ಕೂಡ ಕರ್ಕೊಂಬರ್ಬಾರ್ದು ಈ ಥರ. ಸೊ ಪ್ರೆಷರ್ ಹಾಕ್ಲಿ. ನೋಡಿ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನೀವು ಇಡೀ ದೇಶದಲ್ಲಿ ವಿ ಆರ್ ಇನ್ ದ ಟಾಪ್ 5 ಕರ್ನಾಟಕ ಇನ್ ಪೇಮೆಂಟ್ ಇಡೀ ದೇಶದಲ್ಲಿ. ಆಯಿತಾ? ನಾವು 5 ರಾಜ್ಯಗಳಲ್ಲಿ ಕರ್ನಾಟಕ 1. ಸೊ ಇಲ್ಲಿ ಅನ್ಯಾಯ ಆಗ್ತದೆ ನೀವು ಹೇಳೋಕ್ಕಾಗಲ್ಲ. ನೀವು ಕೇಳಿ, ಜಾಸ್ತಿ ಕೇಳಿ. ನಾನು ಕೂಡ ಹೇಳಿದ್ದೀನಿ ಖಂಡಿತ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಪಾಸಿಟಿವ್ ಆಗಿ ಮಾತಾಡಿದಾಗ ನೀವು ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಅದು ನೀವು ಸ್ಪಂದಿಸ್ಬೇಕು ತಾನೆ. ಯಾಕೆಂದರೆ ನಿಮ್ಮದು ಸೇವೆ ನಮಗಲ್ಲಿ ಬೇಕಾಗಿದೆ. ಈಗ ಬಾಣಂತಿ ಸಾವಾಗ್ತದೆ, ಹೆರಿಗೆಗೆ ಸಮಸ್ಯೆ ಆಗ್ತದೆ, ಇನ್ನೊಂದು ವ್ಯಾಕ್ಸಿನೇಷನ್ ಸಮಸ್ಯೆ ಆಗ್ತದೆ, ಅವರೆಲ್ಲ ಬೇಕು ತಾನೆ ನಮಗೆ. ಅದಕ್ಕೆ ತಾನೇ ನಾವು ತೊಗೊಂಡಿರೋದು ಅವ್ರನ್ನ ಆನರರಿ ಮೇಲೆ. ಸೊ ಅದನ್ನು ಅವ್ರು ಕನ್ಸಿಡರ್ ಮಾಡ್ಕೊಂಡು ವಿಡ್ರಾ ಮಾಡಿದ್ರೆ ಖಂಡಿತ ಮುಂದೆ ನಾವು ಇದ್ದೀವಿ, ನಾವು ಸ್ಪಂದಿಸ್ತೀವಿ. ಮತ್ತು ಮುಂದೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ. ಬಟ್ ನಾವು ಹೋಗೋದೇ ಇಲ್ಲ, ನಾವು ಬಿಡೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ನಾಳೆ ನಾವು ಬೇರೆ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಆಗ ಅದೇನು ಬಂದು ಹೇಳಿದ್ದಾರೆ, ನಾನು ಅದಕ್ಕೆ ಏನು ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅದ್ಯಾರೋ ಅಲ್ಲ ಪೊಲೀಸು ಅಲ್ಲಿ ಯಾರೋ ಡಾಕ್ಟ್ರು ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಸರಿಯಾಗಿ ಅವರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಹೌದು, ತಾಯಿ ಒಂದು ಸಾವಾಗಿದೆ. ಅದು ಡಾಕ್ಟ್ರು ಜವಾಬ್ದಾರಿ. ಹಿಂದೆ ಈಗಲ್ಲ, ನವಂಬರ್ ತಿಂಗಳಲ್ಲಾಗಿರುವಂಥದ್ದು ಈಗ ಬಂದು ಹೇಳ್ತಾ ಇದ್ದಾರೆ. ಸೊ ನಾನು ಅದನ್ನು ಎನ್ಕ್ವೈರಿ ಮಾಡಿಸಿ ಅಂತ ಹೇಳಿದ್ದೀನಿ. ಸೊ ನಮ್ಮದು ಕೂಡ ಈಗ ಎಲ್ಲ ಎನ್ಕ್ವೈರಿ ರಿಪೋರ್ಟ್ ಎಲ್ಲ ಕೊಡ್ತಾರೆ. ಅದೇ ಕನಗವಳ್ಳಿ ಅವರು ನಮ್ಮ KSMSCL ಸಂಸ್ಥೆಯಲ್ಲಿ ಮಾತ್ರ ಅವ್ರದ್ದು. ಮತ್ತು ಡೆವಲಪ್ಮೆಂಟ್ ಕಮಿಷನ್ ಉಮಾ ಮಹಾದೇವನವರು ಪೂರ್ತಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅವ್ರದ್ದು ಸಮಗ್ರ ಒಂದು ಹೌದು. ಸೊ ಅವರು ಬಹುಶಃ ಇನ್ನೇನು 1-2 ದಿವಸ ಕೊಟ್ಬಿಡ್ತಾರೆ. ರಿಪೋರ್ಟ್ ಸಬ್ಮಿಟ್ ಆಗ್ತದೆ. ಅವಾಗ ನಿಮಗೂ ಒಂದು ಕಾಪಿ ಕೊಡ್ತೀವಲ್ಲ, ಅದೇನು ಸೀಕ್ರೆಟ್ ಏನಿರೋದಿಲ್ಲ. ನಾವೇನು ಇದರಲ್ಲಿ ಏನು ಹೈಡ್ ಆ್ಯಂಡ್ ಸೀಕ್ ಏನಿಲ್ಲ. ನಮಗೂ ಕೂಡ ಈ ಸುಧಾರಣೆ ಆಗಬೇಕು. ಅಪೋಸಿಷನ್ ಪಾರ್ಟೀಸ್ ಪ್ರೆಷರ್ ಆಗ್ತಾ ಇರೋದು ನಾನು ಸ್ವಾಗತ ಮಾಡಿದೆ. ಯಾಕಂದರೆ ಸಿಸ್ಟಮ್ ಸುಧಾರಣೆ ಆಗಬೇಕು. ಮಾಧ್ಯಮದವರು ನೀವು ತೋರಿಸ್ತಾ ಇರೋದು ಅದು ಒಳ್ಳೆಯದೇ. ಯಾಕಂದರೆ ನಮ್ಮಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಸುಧಾರಣೆ ಮಾಡೋದಕ್ಕೆ ನಮಗೂ ಕೂಡ ಒಂದು ಹೊಣೆಗಾರಿಕೆ ಬರ್ತದೆ. ಈಗ ನಾವು ಒಂದು ಹೊಸ ಪಾಲಿಸಿ ಥರ ಕೊಟ್ಟಿದ್ದೀವಿ. ಏನಂತ ಹೇಳಿದ್ರೆ ಶೂನ್ಯ ಅಂದರೆ ಮೆಟರ್ನಲ್ ಡೆತ್ ಶೂನ್ಯ ಆಗಬೇಕು ಅಂತ ಆಗೋದಿಲ್ಲ, ಅದು ಸ್ವಲ್ಪ ಆಗೇ ಆಗ್ತದೆ. ಆದರೆ ಯಾವುದು ತಡೆಗಟ್ಟಬಹುದು ಆಗಿತ್ತು ಅದು ಶೂನ್ಯಕ್ಕೆ ತರಬೇಕು ಅಂತ. ಸೊ ನಮ್ಮ ಸಿಸ್ಟಮ್ಸ್ ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅದೆಲ್ಲ ಈಗ ಒಂದು ಐಡೆಂಟಿಫೈ ಮಾಡಿದ್ದೀವಿ ಒಂದು ಹಂತಕ್ಕೆ. ಸೊ ಅದೆಲ್ಲ ಈಗ ಒಂದು ಘೋಷಣೆ ಮಾಡ್ತೀವಿ. ಈಗ ಒಂದು ಪ್ರೋಗ್ರಾಮೇ ಕೊಡ್ತೀವಿ, ಹೇಗೆ ಅದನ್ನು ನಾವು ಒಂದು ನೀತಿ ಥರನೇ ಮಾಡ್ತೀವಿ. ಒಂದು ಅಭಿಯಾನದ ಥರ ಇದನ್ನು ಇಳಿಸೋದಕ್ಕೆ, ಈ ಮೆಟರ್ನಲ್ ಏನು ತಾಯಿ ಮರಣ ಸೂಚ್ಯಾಂಕ ಇದೆ ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಇಳಿಸೋದಕ್ಕೆ ಒಂದು ಅಭಿಯಾನವನ್ನೇ ನಾವೀಗ ಒಂದು ಮಾಡೋದಕ್ಕೆ ಕೊಟ್ಟಿದ್ದೀವಿ. ಸರ್, ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರೋದು. ಸಡನ್ ಆಗಿ ಪರಮೇಶ್ವರ್ ಕರೆದಿದ್ದಂತಹ ಒಂದು ಸಭೆಗೆ ಕೂಡ ರದ್ದಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳಾಗ್ತವೆ.
ಏನು ಹೇಳೋದು ಈಗ ಡಿನ್ನರ್ ಪಾಲಿಟಿಕ್ಸ್ ಮೇಲೆ ಅವರೆಲ್ಲ ಸ್ಪಷ್ಟೀಕರಣ ಸರ್, ರಾಜಕೀಯವಾಗಿ ಪರಮೇಶ್ವರ್ ಅವರು ಹೇಳಿದಾರಲ್ಲ, ಅದೇನು ದೊಡ್ಡ ವಿಷಯ ಏನಲ್ಲ. ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ, ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ. ಅದ್ರ ಬಗ್ಗೆ ಏನು ಅಂತ ದೊಡ್ಡ ವಿಷಯ ಏನಲ್ಲ ಅದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ಬೋದಿತ್ತು, ಡಿನ್ನರ್ ಮೀಟಿಂಗ್ ಅವಶ್ಯಕತೆ ಏನಿದೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತಾಡಲಿ. ಇದು ನಮ್ಮ ಪಕ್ಷದ ಲೀಡರ್ಸು ಡಿನ್ನರ್ಗೆ ಸೇರಬೇಕು ಅಂತ ಹೇಳಿದ್ರೆ ನಾವು ಸೇರಿದ್ದಾರೆ. ಅನೇಕ ಜನ ಸೇರ್ತಾನೆ ಇರ್ತಾರೆ. ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ. ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ? ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ, ಟೂರು ಹೋಗ್ತೀವಿ, ಜೊತೆಯಲ್ಲೆಲ್ಲ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆಲಿ ಇರೋರು ಮತ್ತು ಯಾರು ನಮಗೆ ಹತ್ತಿರದಿರ್ತಾರೆ ಸೇರ್ತಾ ಇರ್ತೀವಿ. ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ? ಇಲ್ಲ, ಇದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ, ಅದು ಪಾಲಿಟಿಕ್ಸು. ಸೊ ಸೇರೋದು, ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ. ಅದ್ರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದ್ದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು ಅಂತ ಹೇಳೋಕ್ಕಲ್ಲ. ಅದೇ ಪೊಲಿಟಿಕ್ಸ್ ಅಂದರೆ ಕಾಂಪಿಟೇಷನ್ ಇದ್ದೇ ಇರ್ತದೆ, ಅದೆಲ್ಲ ಇರ್ತದೆ. ಆದರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕಷ್ಟೇ. ಯಾರ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಏನೋ ಒಂದು ರೀತಿ ಅನಾರೋಗ್ಯಕವಾದಂಥ ರೀತಿಯಲ್ಲಿ ಇರಬಾರ್ದು. ಆರೋಗ್ಯಕರವಾದಂಥ ಒಂದು ಇದಿದ್ರೆ, ಸ್ಪರ್ಧೆ ಇದ್ದರೆ ಏನು ತಪ್ಪೇನಿಲ್ಲ. ಸರ್, ಕೆ.ಎನ್. ರಾಜಣ್ಣವರು ಹೇಳ್ತಿದ್ದಾರೆ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ. ಅದು ಅವ್ರು ಹೇಳ್ತಾರೆ, ಅವ್ರ ಹತ್ರ ಮಾಹಿತಿ ಇರ್ಬೋದು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ, ಹೈಕಮಾಂಡ್ ಇದ್ದಾರೆ, ದೇಶದ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು ಪ್ರಶ್ನೆ ಏನೇ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ಅಲ್ಲ, ಸಲಹೆ ಕೊಟ್ಟಿದ್ದಾರೆ DCM ಅವ್ರಿಗೆ 2.5 ವರ್ಷಕ್ಕೆ ಯಾಕೆ ಗುದ್ದಾಡ್ತಾರೆ, ಮುಂದಿನ 5 ವರ್ಷಕ್ಕೆ CM ಹಾಕಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳ್ತಾರೆ. ನಾನೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಅಲ್ಲ. ಅವ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ. ಸೊ ಅವರು ಭಾಳ ಒಳ್ಳೆ ಫ್ರೆಂಡ್ಸೇ, ಕೆ.ಎನ್. ರಾಜಣ್ಣ ಅವರು, ಶಿವಕುಮಾರ್ ಅವರು. ಸೊ ಅವ್ರ ಸ್ನೇಹಕ್ಕೆ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.